ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಿತ್ತು. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಬಿದ್ದಾಗ ಯಾವ ರೀತಿಯಾಗಿ ನಿಮ್ಮ ಪಕ್ಷ ವರ್ತನೆ ಮಾಡ್ತೋ, ಇವತ್ತು ನಿರಂಜನ್ ಅವರ ಮನೆ ಮಗಳ ಹತ್ಯೆ ಆದಾಗ್ಲೂ ಕೂಡ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಪ್ಯಾಟ್ರನ್ ಹಾಗೆ ಇದೆ ಬಿಹೇವಿಯರ್ ಅಂತ ಹೇಳಿ ಅದನ್ನ ನಿಮ್ಮ ಅಭಿಪ್ರಾಯ ಇರ್ಬೋದು, ನನ್ನದಲ್ಲ ಸರ್. ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿದ್ದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೋಡಿರ್ಬೋದು. ನಾನು ಬಿಜೆಪಿ ಅವರು ಹೇಳ್ತಾ ಇದ್ರು, ಅದನ್ನ ಕೇಳಕ್ ಇಷ್ಟಪಡ್ತೀನಿ. ಒಂದು ಸಾವಿನ ಮನೆಯಲ್ಲಿ ಎಷ್ಟು ಅದ್ಭುತವಾಗಿ ರಾಜಕೀಯಗೊಳಿಸಬಹುದು, ಎಷ್ಟು ಅದನ್ನು ಭಾವನಾತ್ಮಕವಾಗಿ ಗೊಳಿಸಬಹುದು ಅನ್ನುವಂಥದ್ದನ್ನು ಪ್ರಹ್ಲಾದ್ ಜೋಶಿ ಅವ್ರ ಸ್ಟೇಟ್ಮೆಂಟ್ ನೋಡ್ಬೋದು. ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಒಬ್ಬ ಸಂಸದರು, ಒಬ್ಬ ಕೇಂದ್ರದ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಒಂದು ನಿರಂಜನ್ ಅವರು ನೇಹಾರ ತಂದೆ ನನಗೆ ಹೇಳ್ತಾರೆ ಜಿಹಾದ್ ಅವರು ಲವ್ ಜಿಹಾದ್ ಕನ್ವರ್ಟ್ ಆಗಲಿಲ್ಲ, ಸೊ ಹಾಗಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ನೇಹಾ ಅವರ ತಂದೆ ನಿರಂಜನ್ ಖುದ್ದಾಗಿ ನನಗೆ ಹೇಳಿದ್ರು ಅನ್ನುವಂಥ ಮಾಹಿತಿಯನ್ನ ಹೇಳಿದ್ರು. ಅದು ನಿಮ್ಮ ಚಾನಲ್ ಅಲ್ಲೇ ಪ್ರಸ್ತಾಪ ಆಯ್ತು. ನೀವೇ ಕೇಳಿದ್ರಿ ನೇಹಾ ಅವರ ತಂದೆಗೆ, ನಿರಂಜನ್ ಅವರಿಗೆ ಆ ರೀತಿಯಾದಂಥ ಯಾವ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ, ಅವ್ರಿಗೆ ಮಾಹಿತಿ ಇರ್ಬೋದು ಅಂತೇಳಿ. ಅಂದ್ರೆ ಎಂಥ ಒಂದು ಬ್ಲಂಡರ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ ನೀವು. ಒಂದು ಸಮುದಾಯವನ್ನ, ಒಂದು ನಡೆದಂಥ ಘಟನೆಯನ್ನ ಏನ್ ಮಾಡಕ್ ಕೊಡ್ತಾ ಇದ್ದೀರಾ ನೀವು. ಅರೆ ಒಂದ್ ನಿಮಿಷ ಅಲ್ಲ, ನಾನು ಕ್ಲಿಯರ್ ಮಾಡ್ಬಿಡ್ತೀನಿ. ಅಲ್ಲ, ಅದನ್ನ ಹೇಳಿದ್ರು ಅವರು. ಇಲ್ಲ ನೋಡಿ, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಅಲ್ಲ, ಖಂಡಿತ ಕೇಳಿಸ್ಕೊಳ್ಳಿ. ಅಲ್ಲ, ನೀವು ಮಾತಾಡ್ದಾಗ ಮಾತಾಡಿ ಸರ್, ಪ್ಲೀಸ್. ಮಾತಾಡ್ದಾಗ ಮಾತಾಡಿ. ವೆರಿ ಕ್ಲಿಯರ್ ಆಗಿ ಹೇಳಿದ್ರು ನಿರಂಜನ್. ಕ್ಲಿಯರ್ ಅಂತ ಒಂದು ಹೇಳಿಕೆಯನ್ನು ಇಷ್ಟರ ಮಟ್ಟಿಗೆ ನೀವು, ಒಂದು ಕೊಲೆ ಆಗಿದೆ, ಅಷ್ಟರ ಮಟ್ಟಿಗೆ ಭೀಕರವಾದಂತಹ ಕೊಲೆ ಆಗಿದೆ. ಇಡೀ ಸರ್ಕಾರ ಏನೆಲ್ಲ ಸಹಾಯ ಮಾಡಬಹುದು, ಏನೆಲ್ಲ ನ್ಯಾಯ ಕೊಡಿಸಬಹುದು, ಸಿಐಡಿಗೆ ತನಿಖೆಯನ್ನು ಕೊಟ್ಟಿದೆ ಆಲ್ರೆಡಿ. ಅಲ್ಲಿನ ಉಸ್ತುವಾರಿ ಸಚಿವರು ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು. ಅವ್ರಿಗೆ ಯಾವ ರೀತಿಯಾದಂತಹ ಸಾಂತ್ವನ ಹೇಳ್ಬೋದು ಅದನ್ನೆಲ್ಲ ಖಂಡಿತ ಮಾಡಬೇಕಾಗಿದೆ. ಆದ್ರೆ ಜೋಶಿ ಅವ್ರ ಸ್ಟೇಟ್ಮೆಂಟ್ ಏನಾಗಿದೆ, ಇಸ್ಲಾಂ ಧರ್ಮಕ್ಕೆ ನೀವು ಕನ್ವರ್ಟ್ ಆಗ್ಲಿಲ್ಲ ಅನ್ನೋ ಕಾರಣ ಕೊಲ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಸ್ವತಃ ತಂದೆಯವರು ಹೇಳ್ತಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸಂಸದರಾಗಿ, ಒಬ್ಬ ಕ್ಯಾಬಿನೆಟ್ ಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ ಮಾತಾಡುವಂತ ಮಾತಾ ಇದು. ಇಷ್ಟು ದಾರಿ ತಪ್ಪಿಸ್ಬೇಕಾ ಒಂದು ಘಟನೆಯನ್ನ? ಖಂಡಿತ ಎಲ್ರು ಆ ಒಂದು ಮನೆಯಲ್ಲಿ ಆದಂತಹ ಕೊಲೆಯ ಘಟನೆ ಏನಿದೆ, ಯಾರು ಅದನ್ನ ಒಪ್ಕೊಳ್ಳಿ, ಯಾರು ಒಪ್ಕೊಳ್ಳಕ್ ರೆಡಿ ನಿರಂಜನ್ ಅವರೇ. ಏನು ಘಟನೆ ನಡೀತು, ಘಟನೆ ನಡೆದಂಥ ಸಂದರ್ಭದಲ್ಲಿ ಇವರನ್ನು ಯಾರೂ ಕೇಳಲಿಲ್ಲ. ಸ್ವಯಂ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟದ್ದು. ಏನಂತ ಹೇಳಿಕೆ ಕೊಟ್ಟರು? ಇದು ಲವ್ ಜಿಯಾದಲ್ಲ, ಇದು ಲವ್ ಅಫೇರು. ಇವ್ರನ್ನ ಯಾರು ಕೇಳಿದ್ರು? ಇವ್ರನ್ನ ಸಿದ್ದರಾಮಯ್ಯನವ್ರನ್ನ ಯಾರು ಕೇಳಿದ್ರು? ಇದು ಲವ್ ಜಿಯಾದ, ಲವ್ ಇಲ್ಲೋ ಅಂತೇಳಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನದ ಪ್ರಮಾಣವನ್ನು ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ವಿವೇಕ ಇರಬೇಕಲ್ವಾ? ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರಪ್ಪ. ಇನ್ವೆಸ್ಟಿಗೇಷನ್ ಶುರು ಮಾಡಿದಂಥವ್ರು ಮುಖ್ಯಮಂತ್ರಿ ಕೊಟ್ಟಂತ ಸ್ಟೇಟ್ಮೆಂಟನ್ನು ದಾಟಿ ಇನ್ವೆಸ್ಟಿಗೇಷನ್ ಮಾಡ್ಬಿಡ್ತಾರ? ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರು ಮುಖ್ಯಮಂತ್ರಿ ಮತ್ತೆ ಗೃಹ ಮಂತ್ರಿ ಹೇಳಿರೋ ಹೇಳಿಕೆ ಮೇಲೆ ಇದನ್ನು ಲವ್ ಜಿಹಾದ್ ಅನ್ನೋ ಆಂಗಲ್ನಲ್ಲಿ ಅವರು ತನಿಖೆ ಮಾಡ್ತಾರ ಅನ್ನೋದೇ ಇಲ್ಲಿ ಪ್ರಶ್ನೆ ಇರುವಂಥದ್ದು. ಸ್ವತಃ ತಂದೆಯವರು ಮಾತನಾಡ್ತಾ ಹೇಳಿದಂಥದ್ದು ಏನಂತಂದ್ರೆ, ಅವ್ರು ದುಃಖ ವ್ಯಕ್ತ ಮಾಡಿದಂಥದ್ದು, ನಮ್ಮ ಸರ್ಕಾರ ನನ್ನ ಪಕ್ಷದಿದ್ರೂ ಕೂಡ ನಾವೇನು ಅಪೇಕ್ಷೆ ಮಾಡಿದ್ವಿ, ಅಪೇಕ್ಷೆಯ ತಕ್ಕಂತೆ ತನಿಖೆ ಮಾಡಕ್ಕೆ ತಯಾರಿರಲಿಲ್ಲ. ನಾನೀಗ ಒತ್ತಾಯ ಮಾಡಿದ ಮೇಲೆ CBI ಕೇಳಿದಕ್ಕೆ ಈಗ COD ಕೊಟ್ಟಿದೆ ಅಂತ ಯಾರು ಹೇಳಿದ್ದಾರೆ? ಇವತ್ತಿನ ಸ್ವತಃ ಪಾಪ ನೇಹಾ ಅವರ ತಂದೆ ಹೇಳಿರ್ತಕ್ಕಂಥದ್ದು. ಘಟನೆ ನಡೆದಂಥ ಸಂದರ್ಭದಲ್ಲಿ ಒಂದು ಸರ್ಕಾರವಾಗಿ ನಾವಿದ್ದೀವಿ ಅನ್ನೋಂಥದ್ದು ಒಂದು ವಿಶ್ವಾಸವನ್ನ ಮೂಡಿಸ್ಬೇಕಾಗಿತ್ತಲ್ವಾ? ಯಾರು ಇವ್ರನ್ನ ಕೇಳಿದ್ರು ನಿಮ್ಗೆ ಇದು ಲವ್ ಜಿಹಾದ್ ಇಲ್ವಾ ಅಂತ? ಸಿದ್ದರಾಮಯ್ಯನವರು ಯಾರು ಪ್ರಶ್ನೆ ಮಾಡಿದ್ರ? ಇವ್ರು ಏನಕ್ಕೆ ಪ್ರತಿಯೊಂದು ಕೆಲಸ ಇದರಲ್ಲೂ ಕೂಡ ಇದನ್ನ ಬೇರೆ ಚಿತ್ರಣವನ್ನ ಕೊಡುವಂತ ಪ್ರಯತ್ನ ಮಾಡುವಂಥದ್ದು? ರಾತ್ರಿ ಹೊತ್ತು ಅವ್ರಿಗೆ ಏನ್ರಿ ಕೆಲಸ ಅನ್ನುವಂತಹ ಮಾತನ್ನ ಹೇಳಿದ್ರು. ಒಬ್ಬ ಹೆಣ್ಮಗಳ ಮೇಲೆ ನಡೆದಂತ ದೌರ್ಜನ್ಯ ಮಾತಾಡಬಹುದು. ಪ್ರತಿ ಸಂದರ್ಭದಲ್ಲೂ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಹೌದು, ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ನಿಮ್ಮ ಹತ್ರ ಮಾತುಗಳೇ ಇಲ್ಲ. ನಿಮಗೆ ಒಂದೇ ಇಶ್ಯೂ ಇರುವಂತದ್ದು, ಕೇವಲ ಭಾವನಾತ್ಮಕವಾಗಿ ಮಾತಾಡಬೇಕು, ಜನರನ್ನ ಕೇಳಿಸಬೇಕು. ಯಾವುದೇ ರೀತಿಯಾದಂತಹ ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಮಲ್ಲಿ ಮುಖ ಇಲ್ಲ.
ಒಂದು ಪರಿಜ್ಞಾನ ಜನರ ಹತ್ರ ಇದೆಯಲ್ಲ? ನಿಮಗೆ ಕೇಳಕ್ ಒಂದು ಮುಖನೇ ಇಲ್ಲ. ಪರಿಜ್ಞಾನ So ಹಾಗಾಗಿ ಇದೆ, ಈ ನಿಮ್ಗೆ ರಾಜ್ಯದ ಹಿಂದೂ ಒಂದು ಗೃಹ ಮುಸ್ಲಿಂ ಮಂತ್ರಿ ತಾವೇನ್ ಭಾವನೆ ಮಾಡ್ತಾ ಆಗ್ತದೆ. ಇದ್ದೀರಾ? ಅಷ್ಟೇ ಇಶ್ಯೂಗಳೇ ಸತೀಶ್ ಎಲ್ಲದಲ್ಲೂ ಕೂಡ ಮಹೇಶ್ ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ, ಅಷ್ಟೊತ್ನೆಲ್ಲ ಹುಡುಗಿ ಯಾಕೆ ಹೋಗಿದ್ಲು ಆಚೆ ಅಂತ ಹೇಳಿ ಬೊಮ್ಮಾಯಿ ಅವರು ಅರಗ ಜ್ಞಾನೇಂದ್ರ ಅವ್ರು ಹೇಳಿದಾಗ ಪೊಲೀಸ್ ಇಲಾಖೆ ಗೃಹ ಸಚಿವರು ಹೇಳ್ದಂಗೆ ಕೇಳ್ತಿರ್ಲಿಲ್ಲ, ಬೇರೆದೇ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿತ್ತು. ಆಕ್ಷನ್ ಟು ರಿಯಾಕ್ಷನ್ ಅಂತ ಹೇಳಿ ಬೊಮ್ಮಾಯಿ ಅವ್ರು ಹೇಳಿದ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಸರ್ಕಾರದ ಪ್ರತಿನಿಧಿಗಳು ಹೇಳ್ದಂಗೆ ಕೇಳ್ತಿರ್ಲಿಲ್ಲ. ಈಗ ಮಾತ್ರ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಗೃಹ ಸಚಿವರು ಏನ್ ಹೇಳ್ತಾರೆ, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ, ಆ ಇನ್ಸ್ಟ್ರಕ್ಷನ್ ಮೇಲೆ ನಡೀತಾ ಇದೆ. ಹೌದಾ ನಾಗೇಂದ್ರ ಅವರೇ? ಅಂದ್ರೆ ಪೊಲೀಸ್ ಇಲಾಖೆಗಳು ಕೂಡ ಯಾವ ಪಕ್ಷದ ಸರ್ಕಾರ ಇದೆ ಅನ್ನೋದು ನೋಡ್ಬಿಟ್ಟು ಸರ್ಕಾರದ ಪ್ರತಿನಿಧಿಗಳು ಮಾತು ಕೇಳೋದ? ಮೊದಲನೇದಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ನಂಬರ್ 1. ನಂಬರ್ 2, ಕಾಂಗ್ರೆಸ್ನ ವಕ್ತಾರರು ನಾನು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಾಫಿ ಟೀ ಕುಡಿಯೋಕೆ ಹೋದಂಥ ಹೋಟ್ಲ್ಗಳಲ್ಲಿ ಬಾಂಬ್ ಸ್ಫೋಟ ಆದರೆ ಯಾರು ನಿಮ್ಮನ್ನು ಕೇಳಬಾರ್ದು. ಒಂದು ಹೆಣ್ಮಗಳನ್ನ 16 ಸತಿ ಕಾಲೇಜಲ್ಲಿ ಓಪನ್ ಆಗಿ ಚುಚ್ಚಿದ್ರೆ ಯಾರು ಕೇಳಬಾರ್ದು. ಅಲ್ಲೆಲ್ಲಾದ್ರೂ ಹೋಗೋದು ಹೆಣ್ಮಗಳನ್ನ ಹಿಡ್ಕೊಂಡು ಹೊಡೆದ್ರೆ ನೀವು ಯಾರು ಕೇಳಬಾರ್ದು. ಕುಕ್ಕರ್ ಬಾಂಬ್ ಆದರೆ ಯಾರು ನಿಮ್ಮನ್ನು ಕೇಳಬಾರ್ದು. ಹಾಗಾದರೆ ಯಾವುದನ್ನು ಕೇಳಬೇಕು? ನಿಮ್ಮಲ್ಲಿ ಹೇಳ್ತಿದ್ರಿ ತಾವು ದೊಡ್ಡದಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತೇಳಿ. ಕಳೆದ 11 ತಿಂಗಳಲ್ಲಿ ನಿಮ್ಮ ಸರ್ಕಾರ ಬಂದ ನಂತರ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಿ. ಶಾಶ್ವತ ಯೋಜನೆಗಳು ನೀವು ಮಾಡಿರ್ತಕ್ಕಂಥದ್ದನ್ನು ಬಹಿರಂಗವಾಗಿ ಒಂದನ್ನಾದ್ರೂ ಹೇಳಿ ನೋಡೋಣ. ಯಾವುದು ನಿಮ್ಮ ಕೈಲಿ ಸುಮ್ಮನೆ ಬರೀ ಡೋಂಗಿತನ ತೋರ್ಸಕ್ ಬಂದಿದ್ದೀರಾ ನೀವು. ಡೋಂಗಿತನ ಇದರಲ್ಲೇನು, ರಾಜಕೀಯದಲ್ಲಿ ಲಾಭ ಪಡ್ಕೊಂಡು ಏನೊಂದು ಈ ಒಂದು ಚುನಾವಣೆಯಲ್ಲಿ ಬೇಳೆ ಒಂದು ನಿಮಿಷ ಪ್ರತಿ ಸತಿ ನೀವು ಇಂಥ ಒಂದು ಗಲಭೆಗಳು ವಿಚಾರ ನಡೆದಂತ ಸಂದರ್ಭದಲ್ಲಿ, ಕೇವಲ ಕರ್ನಾಟಕದಲ್ಲಿ ನಡೆದಂತ ಸಂದರ್ಭದಲ್ಲಿ ಒಂದು ಕೋಮಿನವ್ರನ್ನ ನೀವು ಓಲೈಸಕ್ಕೆ ಹೊರಟಿದ್ದೀರಾ, ಪದೇ ಪದೇ ಓಲೈಸಕ್ಕೆ ಹೊರಟಿದ್ದೀರಾ. ಇದರಲ್ಲಿ ಇರ್ತಕ್ಕಂಥ ಮರ್ಮ ಏನು ಅಂತಕ್ಕಂಥ ಬಹಿರಂಗವಾಗಿ ಹೇಳಿ. ಇಲ್ಲ ಅಂತಂದ್ರೆ ನೀವೇನ್ ಅಭಿವೃದ್ಧಿ ಬಗ್ಗೆ ಕೇಳಿದ್ದೀರಿ ಬಹಿರಂಗವಾಗಿ ಹೇಳಿ, ಅಂಕಿಅಂಶಗಳ ಸಮೇತ 11 ತಿಂಗಳಲ್ಲಿ ಈ ರಾಜ್ಯನ ಅಭಿವೃದ್ಧಿ ಮಾಡಿದ್ದೀರಿ ಅಂತಕ್ಕಂಥ ಮಾತ್ರ ಹೇಳಿ. ಕೊಡ್ತೀನಿ ಒಂದು ನಿಮಿಷ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.